ಶ್ರೀ ಮಹಾಲಕ್ಷ್ಮೀ ನಮಃ. ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಬಂಧುಗಳೇ, ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಮಾನವನೂ ಸಹ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯ ಜೀವನವನ್ನು ಬಯಸುತ್ತಾನೆ. ನಮಗೆ ಎಷ್ಟೇ ವಿದ್ಯೆ, ಬುದ್ಧಿ ಅಥವಾ ಶ್ರಮಿಸುವ ಸಾಮರ್ಥ್ಯವಿದ್ದರೂ ಭಗವಂತನ ಹಾಗೂ ಧನದೇವತೆಯಾದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವಿಲ್ಲದಿದ್ದರೆ ಜೀವನದಲ್ಲಿ ಸ್ಥಿರತೆ ಸಿಗುವುದು ಕಷ್ಟ. ಲಕ್ಷ್ಮಿ ಎಂದರೆ ಕೇವಲ ಹಣ ಅಥವಾ ಚಿನ್ನಾಭರಣ ಮಾತ್ರವಲ್ಲ. ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಬರುವ ಧಾನ್ಯ, ಧೈರ್ಯ, ಸಂತಾನ, ಜ್ಞಾನ, ವಿಜಯ ಮತ್ತು ಸೌಭಾಗ್ಯ. ನಾವು ಪ್ರತಿದಿನ ಮಾಡುವ ಪ್ರಾರ್ಥನೆ, ಪೂಜೆ ಮತ್ತು ಶ್ರದ್ಧೆಗೆ ಮೆಚ್ಚಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶಿಸುವ ಮುನ್ನ ಪ್ರಕೃತಿಯ ಮೂಲಕ ಹಾಗೂ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಮೂಲಕ ಕೆಲವೊಂದು ದೈವಿಕ ಸಂಕೇತಗಳನ್ನು ನೀಡುತ್ತಾಳೆ ಎಂದು ನಮ್ಮ ಸನಾತನ ಧರ್ಮದ ಶಕುನ ಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರಗಳು ತಿಳಿಸುತ್ತವೆ. ಈ ಸಂಕೇತಗಳನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಮನೆಯನ್ನು ಶುದ್ಧವಾಗಿಟ್ಟುಕೊಂಡು ದೇವಿಯನ್ನು ಸತ್ಕರಿಸಿದರೆ ನಮ್ಮ ಮನೆಯಲ್ಲಿರುವ ಬಡತನ, ದರಿದ್ರತೆ ಮತ್ತು ಆರ್ಥಿಕ ಸಂಕಷ್ಟಗಳು ಶಾಶ್ವತವಾಗಿ ದೂರವಾಗುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಲಿದ್ದಾಳೆ ಎಂಬುದನ್ನು ತಿಳಿಸುವ 7 ಪ್ರಮುಖ ಶುಭ ಸೂಚನೆಗಳು, ಸ್ವಪ್ನಶಾಸ್ತ್ರದ ಪ್ರಕಾರ ಬೀಳುವ ದೈವಿಕ ಕನಸುಗಳು ಮತ್ತು ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡಲು ಮಾಡಬೇಕಾದ ಸರಳ ಪರಿಹಾರಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಬಂಧುಗಳೇ, ವಿಷಯಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ವಿನಂತಿ. ನೀವು ಇನ್ನು ಮುಂದೆ ಕೂಡ ಇಂತಹ ಪವಿತ್ರವಾದ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಅಪರೂಪದ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಹಾಗೂ ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಲಕ್ಷ್ಮೀ ದೇವಿ ಮನೆಗೆ ಬರುವ ಮುನ್ನ ಕಾಣಿಸುವ 7 ದೈವಿಕ ಸೂಚನೆಗಳು. 1. ಕಪ್ಪು ಇರುವೆಗಳ ಆಗಮನ. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳ ಹಿಂಡು ಕಾಣಿಸಿಕೊಂಡರೆ ಅಥವಾ ಅವು ಸಾಲಾಗಿ ಆಹಾರವನ್ನು ಒಯ್ಯುತ್ತಿದ್ದರೆ ಅದನ್ನು ಸಣ್ಣ ವಿಷಯವೆಂದು ನಿರ್ಲಕ್ಷಿಸಬೇಡಿ. ಶಕುನ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಪ್ಪು ಇರುವೆಗಳು ವೃತ್ತಾಕಾರವಾಗಿ ತಿರುಗುವುದು ಅಥವಾ ಸಾಲಾಗಿ ಚಲಿಸುವುದು ಅಕಸ್ಮಾತ್ ಧನಲಾಭದ ಮುನ್ಸೂಚನೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಂತು ಹೋದ ಕೆಲಸಗಳು ಪೂರ್ಣಗೊಂಡು ಆಸ್ತಿ ಅಥವಾ ಹಣ ಕೈ ಸೇರುತ್ತದೆ. ಈ ಸಮಯದಲ್ಲಿ ಇರುವೆಗಳಿಗೆ ತೊಂದರೆ ನೀಡದೆ ಸ್ವಲ್ಪ ಸಕ್ಕರೆ ಅಥವಾ ಅಕ್ಕಿ ಹಿಟ್ಟನ್ನು ಆಹಾರವಾಗಿ ನೀಡುವುದು ಶ್ರೇಷ್ಠ. 2. ಗೂಬೆಯ ದರ್ಶನ. ಹಿಂದೂ ಶಾಸ್ತ್ರಗಳ ಪ್ರಕಾರ ಗೂಬೆಯು ಮಹಾಲಕ್ಷ್ಮಿಯ ದಿವ್ಯ ವಾಹನವಾಗಿದೆ. ಸಾಮಾನ್ಯ ದಿನಗಳಲ್ಲಿ ಗೂಬೆ ಕಾಣಸಿಗುವುದು ಅಪರೂಪ. ಆದರೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯ ಮೇಲ್ಛಾವಣಿಯ ಮೇಲೆ ಹಠಾತ್ತಾಗಿ ಗೂಬೆ ಕಾಣಿಸಿಕೊಂಡರೆ ಅದು ಸಾಕ್ಷಾತ್ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಎಂಬುದರ ಸಂಕೇತ. ವಿಶೇಷವಾಗಿ ಶುಕ್ರವಾರದ ದಿನ ಅಥವಾ ರಾತ್ರಿಯ ವೇಳೆ ಗೂಬೆಯನ್ನು ನೋಡುವುದು ಅತ್ಯಂತ ಶುಭ. 3. ಬೆಳಗಿನ ವೇಳೆ ಶಂಖನಾದ ಮತ್ತು ದೇವಸ್ಥಾನದ ಗಂಟೆಯ ಶಬ್ದ. ನೀವು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ನಿದ್ರೆಯಿಂದ ಏಳುವಾಗ ಹಠಾತ್ತಾಗಿ ಶಂಖದ ಧ್ವನಿ, ದೇವಸ್ಥಾನದ ಗಂಟೆಯ ನಾದ ಅಥವಾ ಪವಿತ್ರ ಮಂತ್ರೋಚ್ಚಾರಣೆ ಕೇಳಿಸಿದರೆ ಅದು ಅತ್ಯಂತ ಪವಿತ್ರ ಶಕುನ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಧನಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ. 4. ಮನೆಯಲ್ಲಿ ಹಾಲು ಉಕ್ಕುವುದು. ಬೆಳಗಿನ ಜಾವ ಪೂಜಾ ಸಮಯದಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಹಾಲು ಕಾಯಿಸುವಾಗ ಹಾಲು ಪಾತ್ರೆಯಿಂದ ಹೊರಗೆ ಉಕ್ಕಿ ಹರಿದರೆ ಅದು ಧಾನ್ಯ ಮತ್ತು ಧನ ಸಮೃದ್ಧಿಯ ಸಂಕೇತ. ಆದರೆ ಹಾಲು ಚೆಲ್ಲಿ ವ್ಯರ್ಥವಾಗಬಾರದು. ಹಾಲು ಸುಲಭವಾಗಿ ಉಕ್ಕಿ ಬರುವುದು ಮನೆಗೆ ಸಮೃದ್ಧಿ ತರುತ್ತದೆ ಎಂದು ನಂಬಲಾಗಿದೆ. 5. ಅಂಗೈ ತುರಿಕೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷರಿಗೆ ಬಲ ಅಂಗೈ ತುರಿಕೆಯಾದರೆ ಮತ್ತು ಮಹಿಳೆಯರಿಗೆ ಎಡ ಅಂಗೈ ತುರಿಕೆಯಾದರೆ ಶೀಘ್ರದಲ್ಲೇ ಧನ ಪ್ರಾಪ್ತಿಯಾಗಲಿದೆ ಎಂದು ಅರ್ಥ. ಹಳೆಯ ಬಾಕಿ ಹಣ ವಾಪಸ್ ಬರುವುದು ಅಥವಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದನ್ನು ಇದು ಸೂಚಿಸುತ್ತದೆ. 6.
ಮನೆಗೆ ಗೋಮಾತೆಯ ಆಗಮನ. ಶುಕ್ರವಾರ ಅಥವಾ ಮಂಗಳವಾರದ ದಿನದಂದು ನಿಮ್ಮ ಮನೆ ಬಾಗಿಲಿಗೆ ಗೋಮಾತೆ ಬಂದು ಕೂಗಿದರೆ ಅಥವಾ ಆಕಳು ಸಗಣಿ ಹಾಕಿದರೆ ಅದು ಸಾಕ್ಷಾತ್ ಮುಕ್ಕೋಟಿ ದೇವತೆಗಳ ಆಶೀರ್ವಾದ. ಗೋಮಾತೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಆ ಸಮಯದಲ್ಲಿ ಹಸುವಿಗೆ ಅಗಸೆ ಸೊಪ್ಪು, ರೊಟ್ಟಿ ಅಥವಾ ಬೆಲ್ಲವನ್ನು ನೀಡುವುದು ಶ್ರೇಷ್ಠ. 7. ಪವಿತ್ರ ಪಕ್ಷಿಗಳ ಆಗಮನ ಮತ್ತು ಗೂಡು. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಕಿಟಕಿಯ ಬಳಿ ಗುಬ್ಬಚ್ಚಿ, ಕಾಗೆ ಅಥವಾ ಪಾರಿವಾಳಗಳು ಬಂದು ಧ್ವನಿ ಮಾಡುವುದು ಅಥವಾ ಗೂಡು ಕಟ್ಟುವುದು ಕುಟುಂಬದ ಅಭಿವೃದ್ಧಿಯ ಸಂಕೇತ. ವಿಶೇಷವಾಗಿ ಗಿಳಿ ನಿಮ್ಮ ಮನೆಗೆ ಬಂದರೆ ಅದು ಮಹಾಲಕ್ಷ್ಮಿಯ ಪುತ್ರನಾದ ಮನ್ಮಥನ ವಾಹನವಾದ್ದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಸ್ವಪ್ನಶಾಸ್ತ್ರ. ಕನಸಿನಲ್ಲಿ ಕಾಣಿಸುವ ಲಕ್ಷ್ಮೀ ಕೃಪೆಯ ಸೂಚನೆಗಳು. ಕನಸುಗಳು ಕೇವಲ ಮನಸ್ಸಿನ ಕಲ್ಪನೆಗಳಲ್ಲ, ಅವು ಭವಿಷ್ಯದ ಘಟನೆಗಳ ಪ್ರತಿಬಿಂಬ. ನೀವು ನಿದ್ರಿಸುವಾಗ ಈ ಕೆಳಗಿನ ದೃಶ್ಯಗಳು ಕನಸಿನಲ್ಲಿ ಬಂದರೆ ಧನಲಾಭ ನಿಶ್ಚಿತ. 1. ಬಿಳಿ ಆನೆ ಅಥವಾ ಬಿಳಿ ಕುದುರೆ. ಕನಸಿನಲ್ಲಿ ಬಿಳಿ ಆನೆ ಅಥವಾ ಕುದುರೆ ಕಂಡರೆ ರಾಜಯೋಗ ಮತ್ತು ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ. 2. ನೆಲದ ಮೇಲೆ ಹಸಿರು ಪೈರು ಅಥವಾ ತಾವರೆ ಹೂವು. ಹಸಿರು ಗದ್ದೆಗಳು, ಕಮಲದ ಹೂವು ಅಥವಾ ದೇವಸ್ಥಾನದ ಗೋಪುರ ಕನಸಿನಲ್ಲಿ ಬಂದರೆ ಸಾಲಬಾಧೆಗಳು ತೀರುತ್ತವೆ. 3. ಹಾವು ಅಥವಾ ಹಲ್ಲಿ. ಕನಸಿನಲ್ಲಿ ಹಾವು ಅಥವಾ ಹಲ್ಲಿ ಹತ್ತುವುದು ಕಂಡರೆ ನಿರೀಕ್ಷಿಸಿದ ಮೂಲದಿಂದ ಧನ ಹರಿದು ಬರುತ್ತದೆ. 4. ದೇವಿಯ ವಿಗ್ರಹ ಅಥವಾ ದೀಪ. ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಉರಿಯುತ್ತಿರುವ ದೀಪವನ್ನು ಕನಸಿನಲ್ಲಿ ಕಂಡರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತವೆ. ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡಲು ವಿಶೇಷ ಪರಿಹಾರಗಳು. ನಿಮ್ಮ ಮನೆಗೆ ಬಂದ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಬೇಕಾದರೆ ಹಾಗೂ ದರಿದ್ರತೆ ಸಂಪೂರ್ಣವಾಗಿ ನಾಶವಾಗಬೇಕಾದರೆ ಈ ಕೆಳಗಿನ ಸರಳ ನಿಯಮಗಳನ್ನು ಪಾಲಿಸಿ. 1. ಸಂಜೆ ದೀಪಾರಾಧನೆ. ಪ್ರತಿದಿನ ಸಂಧ್ಯಾ ಸಮಯದಲ್ಲಿ ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ದೀಪ ಹಚ್ಚಿ. ಮುಖ್ಯದ್ವಾರವು ಶುದ್ಧವಾಗಿ ಮತ್ತು ಸುಂದರವಾದ ರಂಗೋಲಿಯಿಂದ ಅಲಂಕೃತವಾಗಿರಬೇಕು. 2. ಪೊರಕೆಗೆ ಗೌರವ. ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಪೊರಕೆಗೆ ಕಾಲು ತಾಕಿಸಬಾರದು ಮತ್ತು ಯಾರ ಕಣ್ಣಿಗೂ ಕಾಣಿಸದಂತೆ ಅಡಗಿಸಿ ಇಡಬೇಕು. 3. ಈಶಾನ್ಯ ಕೋಣದ ಶುಚಿತ್ವ. ಮನೆಯ ಈಶಾನ್ಯ ಮೂಲೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಯಾವಾಗಲೂ ಹಗುರವಾಗಿ ಮತ್ತು ಶುದ್ಧವಾಗಿಟ್ಟುಕೊಳ್ಳಿ. ಅಲ್ಲಿ ಕಸ ಅಥವಾ ಭಾರವಾದ ವಸ್ತುಗಳನ್ನು ಇಡಬೇಡಿ. 4. ಉಪ್ಪಿನ ನೀರಿನಿಂದ ನೆಲ ಒರೆಸುವುದು. ವಾರಕ್ಕೆ ಒಮ್ಮೆ, ವಿಶೇಷವಾಗಿ ಶುಕ್ರವಾರದಂದು ನೀರಿಗೆ ಕಲ್ಲುಪ್ಪು ಹಾಕಿ ನೆಲ ಒರೆಸಿದರೆ ವಾಸ್ತು ದೋಷ ಹಾಗೂ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತವೆ. ಬಂಧುಗಳೇ, ಭಗವಂತನು ನಮಗೆ ನೀಡುವ ಈ ಚಿಕ್ಕ ಚಿಕ್ಕ ಸಂಕೇತಗಳನ್ನು ಅರಿತು ನಮ್ಮ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಹಸಿದವರಿಗೆ ಅನ್ನದಾನ ಮತ್ತು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಮಾತ್ರ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ನಮಗೆ ಲಭಿಸುತ್ತದೆ. ಈ ವಿಡಿಯೋದಲ್ಲಿ ನೀಡಲಾದ ಆಧ್ಯಾತ್ಮಿಕ ಮತ್ತು ಶಕುನಶಾಸ್ತ್ರದ ಮಾಹಿತಿ ನಿಮಗೆ ಸಂಪೂರ್ಣ ತೃಪ್ತಿ ತಂದಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ.